ಹಾಯ್, ನನ್ನ ಎಲ್ಲ ಕನ್ನಡಿಗರಿಗೂ ನಮಸ್ತೆ. ನಾನು ನಿಮ್ಮ RMG ನಂದನ. ನಾನು ಒಂದು ಹೊಸ ಪ್ರಯೋಗ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಆ ಪ್ರಯೋಗ ಏನಪ್ಪ ಅಂದರೆ, ಜಾನಪದವಾಗಿ, ಸಾಹಿತ್ಯಾತ್ಮಕವಾಗಿ, ಸಂಗೀತಗಳು ಮತ್ತು ಜೀವನದಲ್ಲಿ ನಾವು ಯಾವ ಥರ ಸರ್ವೈವಲ್ ಆಗಬೇಕು, ಈ ಥರ ಒಂದು ವಿಡಿಯೋಗಳನ್ನ ನಿಮ್ಮ ಮುಂದೆ ತರಬೇಕು ಅಂತ ಯೋಚನೆ ಮಾಡಿದ್ದೀನಿ. ಯೋಚನೆ ಮಾಡೋದಲ್ಲದೆ ಅದಕ್ಕೆ ತಕ್ಕ ಪ್ರಯತ್ನ ಕೂಡ ನಾನು ಮಾಡ್ತೀನಿ ಅಂತ ನನ್ನ ಒಂದು ನಂಬಿಕೆ. ಎಷ್ಟೇ ಸೈಲೆಂಟಾಗಿದ್ರೂ ಈ ಕಪ್ಪೆಗಳು ವಟ 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 ಅಂತ ಇರೋದು, ಕಪ್ಪೆಗಳು ಕೂಗ್ತಾ ಇರೋದು, ಮತ್ತು ಸುತ್ತ ಯಾರಿಲ್ಲ. ಎರಡು 2025 ಕಾಲಿಟ್ಟಿದ್ದೀವಿ. ವಯಸ್ಸಾಯ್ತಾ ಬಂತು. ಜೀವನದಲ್ಲಿ ಏನಾಗಬೇಕು ಅನ್ನೋದು ಗೊತ್ತಿಲ್ಲ. ಫುಲ್ ಕನ್ಫ್ಯೂಷನ್ ಇದೆ. ಒಟ್ನಲ್ಲಿ ನಂಬಿಕೆ ಅಂತೂ ಇದೆ, ಏನೋ ಒಂದು ಆರೋ ಮಾಡ್ತೀನಿ ಅಂತ. ಅಯ್ಯಪ್ಪ, ಕಪ್ಪೆಗಳು ಎಷ್ಟು ಚೆನ್ನಾಗಿ ಆಡ್ತಾವೆ ನೋಡು. ಅದ್ರ ಸೌಂಡು, ಯಾವುದೋ ಒಂದು ಹುಳ ಕೂಗ್ತಾ ಇರೋದು, ಅದು ಬಿಟ್ಟರೆ ಸಣ್ಣ ಸಣ್ಣ ಹುಳಗಳದೇ ಅದು ಸೌಂಡ್ಗಳು ಜಾಸ್ತಿ ಇರೋದು. ಪಕ್ಕದಲ್ಲಿ ಯಾವುದೋ ಫ್ಯಾಕ್ಟ್ರಿ ಇದೆ, ಅದ್ರ ಸೌಂಡ್ ಇದೆ. ಒಬ್ಬನೇ ಕ್ಯಾಮ್ರಾಮನ್ ಜೊತೆ ಕೂತಿದ್ದೀನಿ. ಟೈಮು 10:30, 11 ಗಂಟೆ ಆಗಿರ್ಬೋದು. ಈ ಹುಳ ಪಾಪ ನೋಡಿ ಬೆಂಕಿ ಹತ್ರ ಬಂದ್ಬಿಟ್ಟೈತೆ. ಲೈಟ್ ಹುಳ ಇದು. ತುಂಬ ಚೆನ್ನಾಗಿ ಚಿಕ್ಕದ್ರಲ್ಲೆಲ್ಲ ಇದನ್ನ ಗಾಜಿಂದು ಡಬ್ಬಗಳಿರ್ತದಲ್ಲ, ಅದಕ್ಕೆ ಒಳಗಡೆ ಹಾಕೋತಾ ಇದ್ವಿ. ಎಲ್ಲ ಹೋಗ್ಬಿಡ್ತದು. ಬೆಂಕಿ ಜಾಸ್ತಿ ಹಾಕ್ಬಿಟ್ಟೆ ನಾನೇ. ಎಲ್ಲ ಹೋಗ್ಬಿಡ್ತಲ್ಲ ಅದು ಹುಳ. ನಾನು ಚಿಕ್ಕದ್ರಿಂದಾನು ಜಾಸ್ತಿ ಮಾತಾಡ್ದವನೇ ಇಲ್ಲ. ಮೌನವಾಗಿ ಇದ್ದವನು. ಸಿಕ್ಕಾಬಿಟ್ಟೆ ಸೈಲೆಂಟಾಗಿ. ಏನು ಹುಡುಗ ಇಷ್ಟೊಂದು ಸೈಲೆಂಟು, ಮಾತಾಡೋದೇ ಇಲ್ವಲ್ಲ. ನಿಜಲ್ಲಿ ಏನಾದ್ರು ನಮ್ಮ ಸ್ಕೂಲ್ಗಳಲ್ಲಿ ಸೈಲೆಂಟಾಗಿ ಕೂತ್ಕೊಳ್ಳೋರಿಗೆ ಕಾಂಪಿಟೇಷನ್ ಕೊಟ್ಬಿಟ್ಟಿದ್ರೆ ಅದೆಷ್ಟು ಪ್ರೈಸ್ ಹೊಡ್ಕೊಬರ್ತಿದ್ದೆ ನಾನು. ಆ ಥರ ಸೈಲೆಂಟಾಗಿ ಕೂಡ್ತಿದ್ದೆ ಸುಮ್ಮನೆ. ಎಲ್ಲರೂ ಫುಲ್ ಸೈಲೆಂಟ್ ಹುಡುಗ, ಫುಲ್ ಸೈಲೆಂಟು. ಈಗಲೂ ಸ್ವಲ್ಪ ಅದಕ್ಕೇನೆ ಈಗ ಅದ್ರ ಸ್ವಲ್ಪ ಮಾತಾಡೋಣ ಏನಾದರೂ ಮಾತಾಡೋಣ ಅಂತ. ಬಟ್ ಏನು ಅಂದರೆ, ನನ್ನ ಮಾತಲ್ಲೇ ನಾನು ಯಾವಾಗಲೂ ಅಂದರೆ ಅದನ್ನು ಮಾತಾಡೋಕ್ಕೆ ಭಯ ಪಡ್ತೀನಿ. ಆ ಪದನ ಹೇಳೋಕ್ಕೆ ಭಯ ಪಡ್ತೀನಿ. ಯಾಕಂದರೆ ಅವ್ರು ಎಲ್ಲಿ ಆಡ್ಕೊಬಿಡ್ತಾರೋ, ನಗಾಡ್ಬಿಡ್ತಾರೋ, ಆ ಥರ ಆ ಪದಕ್ಕೆ ಬದಲಾಗಿ ಬೇರೆ ಯಾವ್ದಾದ್ರು ಒಂದು ಪದನ ಸೇರಿಸ್ಕೊಂಡು ಮಾತಾಡಬೇಕು. ಆ ಥರ ಇಲ್ಲಿವರೆಗೂ ಮ್ಯಾನೇಜ್ ಮಾಡ್ಕೊಂಡು ಬಂದಿರೋದು ನಾನು. ನಿಜವೂ ನಾನು ಒಬ್ಬ ಬರಹಗಾರ ಆಗಿ ಮಾತಾಡೋಕ್ಕೆ ಬರಲ್ವಲ್ಲ ಇವನಿಗೆ, ಯಾವ ಥರ ಬರಹಗಾರ ಅಂತಲೂ ಅನ್ಕೋಬೋದು ಕೆಲವರು. ಬಟ್ ನನ್ನ ಕಲ್ಪನೆಗಳಾಗಲಿ, ನನ್ನ ಊಹೆಗಳಾಗಲಿ, ಮತ್ತು ನನ್ನ ಕನಸುಗಳಾಗಲಿ, ಇವನ್ನೆಲ್ಲ ಒಂದು ಗುಚ್ಛ ಮಾಡಿ ಅದಕ್ಕೆ ತಯಾರಿಸುವಂಥ ಕಥೆಗಳು ನನ್ನವು. ನಾನು ಯಾವುದೇ ಅವಲಂಬಿತವಾಗಿ ಬರಿಬೇಕು ಅನಿಸ್ಬೇಕು ಅಂತ ಯಾವುದೂ ಇಲ್ಲ. ಒಂದು 5 ನಿಮಿಷ ಕುತ್ಕೊಂಡು ಒಂದು ಒಳ್ಳೆ ಪುಸ್ತಕನ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಹೊಸ ಬರವಣಿಗೆಗಳು ಬಂದರೆ, ಹೊಸ ಬರಹಗಾರದು ಪುಸ್ತಕಗಳು ಬಂದರೆ, ಮತ್ತು ದೊಡ್ಡವ್ರದ್ದು ಕೂಡ, ದೊಡ್ಡ ಸಾಹಿತಿಗಳು ಯಾರ್ಯಾರು ಇದ್ದಾರೆ, ಗಣ್ಯ ವ್ಯಕ್ತಿಗಳು, ಅವ್ರದ್ದೆಲ್ಲಾರ್ದು ರಿವ್ಯೂ ಮಾಡಬೇಕು. ನನ್ನ ಒಂದು ಅನಿಸಿಕೆಗಳನ್ನ ನನ್ನ ವಿಡಿಯೋದಲ್ಲಿ ಹೇಳಬೇಕು ಅನ್ನೋದು ನನ್ನ ಆಸೆ. ತುಂಬ ಚೆನ್ನಾಗಿದೆ ಅಲ್ವಾ ಕಪ್ಪೆ? ಕಣ್ಣು ನೋಡು ಎಷ್ಟು. ಎಲ್ಲೋ ಅದು ನಿನ್ ಮಾತು ಕೇಳಿಸ್ಕೊಂಡಿರ್ಬೇಕು. ಅದು ತುಂಬಾ ಚೆನ್ನಾಗೈತಲ್ವಾ ಕಪ್ಪೆ ಹಂಗಲ್ಲ? ಅದಕ್ಕೆ ಅದು ಇನ್ನ ತುಂಬಾ ಸುಂದರವಾಗೈತೆ. ನಿಂತರ ನಂತರನೇ ನನಗಿಂತ ಸುಂದರವಾಗೈತೆ ಹೇಳ್ಕೋಬೇಕಾದ್ರೆ. ಅದು ಕಣ್ಣು ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನಮ್ಮಪ್ಪ ಹಾಡುಗಳ್ನ, ಜನಪದ ಹಾಡುಗಳು, ಅದರಲ್ಲಿ ವಿಶೇಷವಾಗಿ
ಸಾವಿನ ಪದಗಳು ಅಂತ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ನಮ್ಮೂರಲ್ಲಿ ಯಾರಾದರೂ ಸತ್ತೋಗ್ಬಿಟ್ರೆ ನಮ್ಮಪ್ಪನ್ನೇ ಮೇನಾಗಿ ಕರೆಸ್ತಾ ಇದ್ದಿದ್ದು ಆಡೋಕ್ಕೆ. ಆಗ ನಾನು ನಮ್ಮಪ್ಪನ ಜೊತೆ ಓಡ್ತಿದ್ದೆ. ನಮ್ಮಪ್ಪ ಹೆಂಗಾಡ್ತಾರೆ ಅಂತ ನೋಡಬೇಕು ಅನ್ನೋ ಆಸೆಗೆ. ನಮ್ಮಪ್ಪ ನಿದ್ದೆ ಮಾಡಬೇಕು, ನೀನು ಹೋಗು ಹೋಗು ಅಂತ ಬೈದ್ರೂ ಇಲ್ಲ ಅಂದ್ಬಿಟ್ಟು ಹೆಂಗಾದ್ರೂ ಮಾಡಿ ಅಪ್ಪನ ಜೊತೆ ಹಠ ಮಾಡಿ ಹೋಗ್ಬಿಡ್ತಿದ್ದೆ. ನನ್ನ ಅಪ್ಪನ ಪಕ್ಕದಲ್ಲಿ ನನ್ನ ಅಪ್ಪ ಟವಲ್ ತಗೊಂಡೋದ್ರೆ ನನಗೆ ಕಿವಿಗೆ ಹಿಂಗೆ ಕಟ್ಬಿಟ್ಟು ಕೂರಿಸ್ತಾ ಇದ್ರು. ಆವಾಗ ನಮ್ಮ ಅಪ್ಪನ ಸಾಂಗ್ಗಳ್ನ ಅವಾಗ ಕೇಳ್ತಾ ಇದ್ರೆ ತುಂಬ ಮನಸ್ಸಿಗೆ ಮನದಾಳಕ್ಕೆ ಹೋಗೋದು. ಮನದಾಳಕ್ಕೆ ಹೋಗಿ ಕಣ್ಣಲ್ಲಿ ನೀರು ನಮಗೆ ಗೊತ್ತಿಲ್ಲದೆ ಥರ ಬರೋದು. ಒಬ್ಬ ಮನುಷ್ಯನಿಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ಮತ್ತು ಅವನ ಜೀವನದ ಜಂಜಾಟಗಳ ನಡುವೆ ಅವನೆಷ್ಟೆಲ್ಲ ಕಷ್ಟಪಡ್ತಾನೆ ಅವನ ಫ್ಯಾಮಿಲಿಗೋಸ್ಕರ, ಅವನಿಗೋಸ್ಕರ, ಆ ಥರ ಎಲ್ಲ ವಿಷಯಗಳನ್ನು ಆ ಸಾಂಗ್ ಒಳಗಡೆ ಇರುವಂಥ ಸಾಂಗ್ಗಳನ್ನ ನಮ್ಮಪ್ಪ ಆಡ್ತಾಯಿದ್ರು. ಮತ್ತು ಆ ಯಮರಾಜ ಇದನ, ಆ ದೇವ್ರವರ, ಮತ್ತು 6 ಅಡಿ 3 ಅಡಿ ಮಣ್ಣಿಗೆ ಹೋಗೋದು ಎಲ್ಲರೂ ಒಂದಲ್ಲ ಒಂದು ದಿವಸ, ಈ ಥರ ಸಾಂಗ್ಗಳೆಲ್ಲ. ಇದೆಲ್ಲ ನಾವು ಕೇಳಿದಾಗ ಮನುಷ್ಯ ನಾನತ್ವ ಅನ್ನೋದು ಮರ್ತೋಗ್ಬಿಡ್ತಾನೆ. ಈ ಥರದ್ನೆಲ್ಲ ಕೇಳ್ತಾ ಇರಬೇಕು. ಇದಕ್ಕೆಲ್ಲ ಹಳ್ಳಿಗಳೇ ಬೆಸ್ಟು ಜಾಗ. ಈ ಥರ ವಿಷಯಗಳನ್ನೆಲ್ಲನೂ ನಾವು ನೋಡಬೇಕು, ನಾವು ಅರ್ಥ ಮಾಡ್ಕೋಬೇಕು, ನಮಗೆ ನಾವು ಏನು ಅಂತ ತಿಳ್ಕೊಬೇಕು ಅಂತ ಗೊತ್ತಾಗೋದು ಹಳ್ಳಿಗಳಲ್ಲಿ ನಿಜವಾಗ್ಲೂ. ಯಾಕಂದರೆ ಸಿಟಿಗಳಲ್ಲಿ ಏನು, ದಿನ ಬೆಳಗ್ಗೆ ಆಯಿತು ಅಂದರೆ ಕೆಲಸ ಆಯಿತು, ಕೆಲಸ ಮನೆ ಇಷ್ಟು ಬಿಟ್ಟರೆ ಇನ್ನೇನಿಲ್ಲ. ವೀಕೆಂಡ್ ಪಾರ್ಟಿ ಇಷ್ಟಿರ್ತದೆ. ಆದರೆ ಹಳ್ಳಿಗಳಲ್ಲಿ ಆ ಥರ ಅಲ್ಲ. ಹಳ್ಳಿಗಳಲ್ಲಿ ಏನು ಅಂದರೆ ಕೆಲಸದ ಜೊತೆಗೆ ಭಾವನೆ ತುಂಬಿ ಮಾತಾಡೋಂಥ ಎಲ್ಲ ಗೆಳೆಯರು ಕೂತು ಒಂದು ಕಡೆ ಜಗ್ಲಿಲೋ, ಒಂದು ಕಟ್ಟೆಲೋ, ಇಲ್ಲ ಒಂದು ದೇವಸ್ಥಾನದ ಹತ್ರನೋ ಕೂತಿ ಮಾತಾಡುವಂಥದ್ದು, ಏನೋ ಒಂದು ಮಕ್ಕಳುಗಳೆಲ್ಲ ಆಟ ಆಡುವಂಥದ್ದು, ಮತ್ತು ಮನೆಗಳಲ್ಲಿ ಹೆಂಗಸರು ಎಲ್ಲ ಕೂತ್ಕೊಂಡು ಗುಂಪಲ್ಲಿ ಮಾತಾಡೋವಂಥದ್ದು. ಈ ಥರ ಗಲಾಟೆ ಏನೇ ಇದ್ರೂ ಅದು ಬೇರೆ ಒಂದು ಕಡೆ ಇರ್ತದೆ. ಆದರೂ ಇವೆಲ್ಲನೂ ನಾವು ನೋಡಿದಾಗ ತುಂಬ ಹಳ್ಳಿ ಜೀವನನೇ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಸಿಟಿಗಳಲ್ಲಿ ಪಕ್ಕದ ಮನೆಯಲ್ಲಿ ಯಾರಾದರೂ ಸತ್ತೋಗಿದ್ದವ್ರೆ ಅಂದರೆ ಪಕ್ಕದ ಮನೆಯವ್ರಿಗೆ ಗೊತ್ತಿರಲ್ಲ. ಸತ್ತೋಗ್ಬಿಟ್ರ ಅಷ್ಟೇ, ಆ ಒಂದು ಫೀಲಿಂಗೇ ಇರಲ್ಲ ಅವ್ರಿಗೆ. ಫೀಲಿಂಗ್ ಇರಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಅವ್ರಿಗೆ ಗೊತ್ತೇ ಇರಲ್ಲ ಅವ್ರು ಸತ್ತೋಗಿದ್ರು ಅನ್ನೋದು ವಿಷಯನೇ ಗೊತ್ತಿರಲ್ಲ. ಫೀಲ್ ಮಾಡ್ಕೋತಾರೆ. ಫೀಲಿಂಗ್ ಇಲ್ಲ ಅಂದರೆ ಯಾರಿಗಾದ್ರೂ ಫೀಲ್ ಬಂದೇ ಬರ್ತದೆ, ಬಟ್ ಅಷ್ಟೇ. ಆದರೆ ಹಳ್ಳಿಗಳಲ್ಲಾದರೆ ಆ ಥರ ಅಲ್ಲ. 11 ದಿನದ ಕಾರ್ಯವರೆಗೂ ಪ್ರತಿಯೊಂದು ಮನೇಲೂ ಸಾವಿನ ಮನೆಗೆ ಊಟ ಹೋಗುತ್ತೆ. ಮತ್ತು ಭಜನೆಗಳು, ರಾತ್ರಿನಾಗ ಭಜನೆಗಳು, ಆ ಥರ ತುಂಬ ಚೆನ್ನಾಗಿ ಇರ್ತದೆ. ಒಬ್ರಿಗೊಬ್ರು ಆಸರೆಯಾಗಿರ್ತಾರೆ. ದುಡ್ಡು ಕಾಸನ್ನಾಗಲಿ, ಇಲ್ಲ ಏನೋ ಒಂದು ಮನೆಯಲ್ಲಿ ಒಂದು ವಸ್ತು ಇಲ್ಲ ಅಂದರೆ ಆ ವಸ್ತುನ ಅವ್ರಿಗೆ ತಗೊಂಡೋಗಿ ಕೊಡೋದಾಗಲಿ, ಆ ಥರ ಸಮಾಧಾನ ಹೇಳೋದಾಗಲಿ, ಧೈರ್ಯ ಹೇಳೋದಾಗಲಿ, ತುಂಬ ಭಾವನೆಗಳನ್ನು ತುಂಬಿಕೊಂಡು ಜೀವಿಸ್ತಾ ಇರೋಂತಹ ಜನಗಳು ನಮ್ಮ ಹಳ್ಳೀಲಿ ನಾವು ನಿಜಕ್ಕೂ ನೋಡ್ಬೋದು. ಅದು ತುಂಬ ಖುಷಿಯಾಗುತ್ತೆ. ಮತ್ತು ಏನು ಅಂದರೆ ಸಿಟಿಗಳಲ್ಲಿ ಗೊತ್ತಿಲ್ಲದೆ ಇರೋರು ಕೆಲವರು ಗೊತ್ತಿಲ್ಲದೆ ಇರೋರ ಥರ ಮಾತಾಡ್ತಾರೆ. ಇವರ ಅವರ ಅಂದ್ಕೊಂಡು. ಆದರೆ ಹಳ್ಳಿಗಳಲ್ಲಿ ಆ ಥರ ಅಲ್ಲ. ಎಷ್ಟೋ ತಲೆಮಾರಿನ ಹಿಂದಿನ ಸಂಬಂಧ ಆದರೂ ನಮ್ಮ ಮಹಾದೇವ ಮಗನ ಏನೋ ಅನ್ನೋ ಒಂದು. ಯಾಕಂದರೆ ನಾವು ಅವ್ರನ್ನ ಲೈಫಲ್ಲೇ ನೋಡಿರೋದೇ ಇಲ್ಲ. ಚಿಕ್ಕೂರಲ್ಲಿ ಯಾವಾಗಲೂ ಅವರು ನಮ್ಮನ್ನು ನೋಡಿರ್ತಾರೋ, ಇಲ್ಲ ನಮ್ಮ ಅಪ್ಪನ ಹೆಸರಿಂದ ಅವರು ನನ್ನನ್ನು ನೋಡಿರ್ತಾರೋ ಗೊತ್ತಿಲ್ಲ. ಬಟ್ ನೋಡಿದಾಗ ನಮ್ಮ ಮಹಾದೇವನ ಮಗನ ತುಂಬ ಹತ್ರದಿಂದ ಕರ್ಕೊಂಡು ಮಾತಾಡ್ಸೋದಾಗಲಿ ಅದು ಹಳ್ಳಿಗಳಲ್ಲಿ ಮಾತ್ರ ಸಾಧ್ಯ. ಈ ಥರ ಎಷ್ಟೋ ವಿಷಯಗಳು ತುಂಬ ಚೆನ್ನಾಗಿ ಹಳ್ಳಿಗಳಲ್ಲಿ ನಾವು ಕಲ್ತ್ಕೋಬೋದು. ಅದು ಬಿಟ್ಟರೆ ಜಸ್ಟ್ ಹೇಳಿದಷ್ಟೇ ಈ ವಿಷಯನ. ತುಂಬ ಹಳ್ಳಿ ಜೀವನ ಇಷ್ಟಪಡ್ತೀನಿ ನಾನು ಅಂತ ಹೇಳೋದಕ್ಕೆ. ತುಂಬ ಚೆನ್ನಾಗೈತೆ. ತುಂಬ ಚಳಿ ಇದೆ. ಈ ಚಳಿಲಿ ನನ್ನ ಮೊದಲ ಪುಸ್ತಕವನ್ನು ನಾನೇ ರಿವ್ಯೂ ಮಾಡಬೇಕು ಅಂದ್ಕೊಂಡು ಬಂದಿದ್ದೀನಿ. ಇದನ್ನು ನಾನು ಬರಿಬೇಕಂತ ಅನಿಸಿದ್ದು ಯಾವಾಗ ಗೊತ್ತಾ? ತುಂಬ ಉರಿ ಬಿಸಿಲಲ್ಲಿ ನಾನು ನಮ್ಮಪ್ಪ ಇಬ್ಬರು, ಅಂದರೆ ನನ್ನ ಕೈಲಿ ನಮ್ಮಪ್ಪ ಜಾಸ್ತಿ ಕೆಲಸ ಮಾಡಿಸ್ತಾ ಇರಲಿಲ್ಲ. ನಾನು ನಮ್ಮಪ್ಪ ಇಬ್ಬರು ಗದ್ದೆಲಿ ಕೆಲಸ ಮಾಡ್ತಾಯಿದ್ವಿ. ನಮ್ಮಪ್ಪ ಅದೇನೋ ಮಾಡ್ತಾಯಿದ್ರು, ನನ್ನ ನೆಳ್ಳಲ್ಲಿ ಕೂರಿಸ್ಬಿಟ್ಟು ನಮ್ಮಪ್ಪ ಕೆಲಸ ಮಾಡ್ತಾಯಿದ್ರು. ಆವಾಗ ಸುಮ್ಮನೆ ಯೋಚನೆಗಳು ನನಗೆ ಜಾಸ್ತಿ ಯೋಚನೆಗಳು ಮಾಡ್ತೀನಿ.
ನೋಡು ನಮ್ಮಪ್ಪ ಎಷ್ಟು ಕಷ್ಟಪಡ್ತಾವನೆ, ನಾನು ದೊಡ್ಡವರಾದ್ಮೇಲೆ ನನ್ನ ಮಗುನ ಈ ಥರ ಕುಣಿಸ್ಬಿಟ್ಟು ನಾನು ಕೆಲಸ ಮಾಡಬೇಕು, ಈ ಥರ ಎಲ್ಲ ಕಲ್ಪನೆಗಳು ಮಾಡ್ಕೊತಾ ಇದ್ದೆ ನನಗೆ ನಾನೇ. ಮತ್ತು ನಮ್ಮ ಅಪ್ಪನ ಒಂದು ವ್ಯಕ್ತಿತ್ವ, ಅವನ ಒಳ್ಳೆತನ, ಅದನ್ನೆಲ್ಲ ನಾನು ಅವಾಗವಾಗ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಯೋಚನೆ ಮಾಡ್ತಾ 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 ಹೀಗೇ ಒಂದೊಂದು ಕಲ್ಪನೆಗಳು, ಯಾವುದೋ ಒಂದು ಪಕ್ಷಿ ಹೋಗೋದು, ಇಲ್ಲ ಏನೋ ಒಂದು ಅವ್ರ ಒಂದು ಆಟಗಳು, ಒಂದು ಕೋತಿ ನೋಡಿ, ಇಲ್ಲ ಕೋತಿಗಳ ಆಟಗಳು ನೋಡು, ಅವ್ರ ಒಂದು ಬುದ್ಧಿಗಳನ್ನ ಆಲಿಸ್ತಾ ನಾನು ಬರಿಬೇಕು ಅನ್ನಿಸ್ತು. ಬರಿಬೇಕು, ಏನಾದರೂ ಬರಿಬೇಕಲ್ಲ, ನಾನು ಬರೆಯೋಣ, ಸುಮ್ಮನೆ ಬರೆದಿಡೋಣ. ಅದು ಬುಕ್ ಮಾಡೋದು ಹೆಂಗೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಅದನ್ನು ಬುಕ್ಕು ಅನ್ನೋದೇನು, ಸಾಹಿತ್ಯ ಅಂದರೆ ಏನು, ಬರಹಗಾರರು ಯಾರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅನ್ನೋದೇ ನನಗೆ ಗೊತ್ತೇ ಇರಲಿಲ್ಲ. ನಮಗೆ ಗೊತ್ತಿದ್ದೇನು, ಸ್ಕೂಲ್ಗೆ ಹೋಗ್ತಾಯಿದ್ವಿ, ಪಾಠ ಮಾಡ್ತಾಯಿದ್ರು, ಮನೆಗೆ ಬಂದು ಆರಾಮಾಗಿ ಫ್ರೆಂಡ್ಸ್ ಜೊತೆ ಆಟ ಆಡ್ತಾಯಿದ್ವಿ, ಅಷ್ಟೇ ಗೊತ್ತಿದ್ದಿದ್ದು. ಆ ಟೈಮಲ್ಲಿ ನನಗೆ ಬರಿಬೇಕು ಅನ್ನಿಸ್ತು. ಮತ್ತು ರಾಮು ಅಂದರೆ ತುಂಬ ಒಂದು ಅವನು ನನ್ನ ಥರನೇ ಯೋಚನೆ ಮಾಡೋವಂತಹ ಒಬ್ಬ ವ್ಯಕ್ತಿ. ಯಾಕಂದರೆ ಅವರ ಅಪ್ಪನ ಕಷ್ಟಗಳು, ಇವನು ಪ್ರಾಣಿ ಮೇಲೆ ಇಟ್ಟಿದ್ದ ಪ್ರೀತಿ, ಇವೆಲ್ಲ ಆ ರಾಮುಗೆ ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ದವನು. ಮತ್ತು ಇದರಲ್ಲಿ ಅವನ ತಂದೆನ ಅವ್ನು ಕಳ್ಕೊತಾನೆ. ಅವನ ತಂದೆ ಕಳ್ಕೊಂಡು ಅವನು ಯಾವುದ್ಯಾವುದೋ ರಾಜ್ಯಕ್ಕೆ ಹೋಗ್ತಾನೆ, ಯಾವುದೋ ಭಾಷೆ ಗೊತ್ತಿಲ್ಲದಿರೋ ರಾಜ್ಯಗಳಿಗೆಲ್ಲ ಹೋಗ್ಬಿಡ್ತಾನೆ ಕೆಲ್ಸಕ್ಕೆ ಹೋಗಿದ್ದಾಗ. ಈ ಥರ ಎಲ್ಲ ಆಗಿ ಪಾಪ ಒಬ್ಬನೇ ಮಗ ಆಗಿರೋದ್ರಿಂದ ಅವ್ರ ಅಮ್ಮ ಅವನ್ನ ಪಡಿಬೇಕು ಅಂತಾನೆ ಸಾಕಷ್ಟು ಶ್ರಮ ಪಡ್ತಾಳೆ ಆ ಕಥೆಯಲ್ಲಿ. ಅದೊಂದು ಸ್ಟೋರಿ. ಆದರೂ ಒಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿ ಯಾರೋ ಆ ರಾಮನ ತಾಯಿ ಹತ್ರ ಕರ್ಕೊಂಡು ಬಿಡೋದು, ಅದನ್ನು ಈ ಕಥೆಯಲ್ಲಿ ನಾನು ಸಾಹಿತ್ಯ ಅಂದರೆ ಏನು ಅಂತಾನೆ ಗೊತ್ತಿಲ್ಲದಿರೋ ಟೈಮಲ್ಲಿ ಬರೆದಿರೋಂತಹ ಕಥೆ ಇದು. ಮತ್ತು ಇದರಲ್ಲಿ ನನಗೆ ಹನುಮನಹಳ್ಳಿಯ ದೇವಜ್ಜಿ, ಇದು ನಮ್ಮ ಅಜ್ಜಿ ಯಾವಾಗಲೂ ಒಂದು ಕಥೆ ಹೇಳ್ತಾ ಇದ್ರು. ಆ ಕಥೆಲೂ ಅಷ್ಟೇ ಮೊಮ್ಮಗ ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳೋದು. ಅಜ್ಜಿ ನನಗೆ ಯಾಕೆ ಹೇಳ್ತಿದ್ರು ಅಂದರೆ, ನಾನು ನಮ್ಮ ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅಜ್ಜಿ ಆ ಕಥೆಗಳನ್ನ ನನಗೆ ಹೇಳ್ತಾ ಇದ್ರು ಅಂತ ನಾನು ಅನ್ಕೋತೀನಿ. ಅಜ್ಜಿನೂ ಅದೇ ದೃಷ್ಟಿಯಿಂದ ಹೇಳ್ತಾ ಇದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನಾನು ಅಂದ್ಕೊಂಡಿರೋದು ಅಜ್ಜಿ ನನ್ನ ಮೊಮ್ಮಗನು ಹಿಂಗೆ ನೋಡ್ಕೊಳ್ಳಿ ಅನ್ನೋ ಒಂದು ದೃಷ್ಟಿಯಿಂದ ಕಥೆನ ನನಗೆ ಹೇಳ್ತಾ ಇದ್ರೇನೋ ಅನ್ನೋ ಒಂದು ದೃಷ್ಟಿಯಿಂದ ನಾನು ಕೇಳ್ತಾ ಇದ್ದೆ. ಆಮೇಲೆ ನನಗೆ ಅನ್ನಿಸ್ತಾ ಇತ್ತು ನಮ್ಮ ಅಜ್ಜಿನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಆ ಒಂದು ಯೋಚನೆಯಲ್ಲಿ ಹೇಳಿದ ಕಥೆನ ನಾನು ಈ ಕಥೆಗೆ ಅಳವಡಿಸ್ದೆ. ಅಂದರೆ ಅಜ್ಜಿನೇ ಬೇರೆ ಥರ ಹೇಳಿದರು, ಅದೇ ಥರನೇ ಇದರಲ್ಲೂ ಒಬ್ಬ ಅನಾಥ ಮಗ ಇವನು. ಆ ಅಜ್ಜಿನ ಚೆನ್ನಾಗಿ ನೋಡ್ಕೊತಾನೆ, ಅದನ್ನು ತುಂಬ ಚೆನ್ನಾಗಿ ಇದರಲ್ಲಿ. ಮತ್ತು ಅದರಲ್ಲಿ ಇವನು ಅಷ್ಟೇ, ಹನುಮನಹಳ್ಳಿ ದೇವಜ್ಜಿನಲ್ಲೂ ಅಷ್ಟೇ ಆ ಹುಡುಗ ಒಂದು ಹುಲಿನ ಸಾಕ್ತಾನೆ, ಅದೇ ವಿಶೇಷ. ಅದೇ ಇನ್ನು ಮಿಕ್ಕಿದ್ದೆಲ್ಲ ಈಗ ನಾನು ರೀಸೆಂಟಾಗಿ ಬರೆದಿರೋ ಕಥೆಗಳು. ಇದರಲ್ಲಿ ಲಕ್ಷ್ಮಿ ಮತ್ತು ಟಾಮಿ ಅಂತ ಇದೆ. ಅದರಲ್ಲಿ ಒಂದು ಪುಟ್ಟ ಹುಡುಗಿ ಪುಟ್ಟ ನಾಯಿ ಮರಿನ ಎತ್ಕೊಬಂದು ಸಾಕೋದು ಕತೆ. ವಾರಕ್ಕೆ ಒಂದು ದಿವಸ, ಅದು ಭಾನುವಾರ, ಅದನ್ನು ವೇಸ್ಟ್ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಅದನ್ನು ನಾವು ಯಾವ ರೀತಿ ಜೀವಿಸಬೇಕು ಅನ್ನೋದನ್ನು ಕಲ್ತ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ನನ್ನ ಜೊತೆಯಾಗಿ ನಿಂತಿರುವಂಥ ನನ್ನ ಗೆಳೆಯ ಭೈರವ್ ಅವ್ರಿಗೂ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಸ್ವಂತ ಶಕ್ತಿಯಿಂದ ನಾನು ಹೇಗೆ ನನ್ನ ಆಹಾರಗಳನ್ನ ನಾನು ತಯಾರಿಸ್ಕೋಬೋದು ಮತ್ತು ಅದನ್ನು ಹೇಗೆ ನಾನು ಸಂಗ್ರಹಿಸಿಕೊಳ್ಬೋದು ಅದನ್ನು ನಾನು ಈ ವಿಡಿಯೋ ಮುಖಾಂತರ ನಾನು ಮಾಡ್ತೀನಿ. ಒಂದಷ್ಟು ಹೊಸ ಹೊಸ ರೀತಿಯ ನನ್ನ ಜೀವನ ಹೇಗೆ ಮಾಡಬಹುದು ಮತ್ತು ನನ್ನ ಸಂತೋಷಕ್ಕಾಗಿ ನಾನು ಏನೇನು ಮಾಡ್ತೀನಿ ಅದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಬೇಕು ಅಂತ ಈ ಒಂದು ಚಾನಲ್ ಓಪನ್ ಮಾಡಿದ್ದೀನಿ. ಅದರ ಹೆಸರು ರೈಟ್ ಮಲ್ಲಯ್ಯ ಅಂತ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಲ್ಲ ನಾನು. ಈ ಮುಂದಿನ ವಿಡಿಯೋಗಳು ನಮ್ಮ ಚಾನಲ್ಗಳಲ್ಲಿ ಬಂದೇ ಬರುತ್ತೆ. ತುಂಬ ಚೆನ್ನಾಗಿ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೊಳ್ಳೆ ವಿಷಯಗಳಲ್ಲಿ, ವಿಶೇಷತೆಗಳಾಗಲಿ ಎಲ್ಲನೂ ಕೂಡ ನಾನು ಪ್ರತಿ ಭಾನುವಾರ ಈ ಚಾನಲ್ನಲ್ಲಿ ಒಂದು ವಿಶೇಷಗಳನ್ನ ನಿಮ್ಮ ಮುಂದೆ ತರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ
ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರೂ ಬೆಂಬಲ ಕೊಡಿ ಅಂತ ಹೇಳ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಮನೆ ಮಗ RMG ನಂದನ. ಥ್ಯಾಂಕ್ ಯು, ಧನ್ಯವಾದಗಳು.